ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 27. ಆ್ಯಸ್ ಯೂಶ್ವಲ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ನಾವು ಟಿಫನ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಇವತ್ತು ಟಿಫನಿಗೆ ಅಮ್ಮ ಉಪ್ಪಿಟ್ಟು ಮಾಡಿದ್ರು. ಸೊ ಉಪ್ಪಿಟ್ಟು ತಿಂದ್ಬಿಟ್ಟು ಅಮ್ಮ ದೇವ್ರ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಸಂಘದ ಹೊರಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ಸೊ ಅದಾಗಿದ್ದರಿಂದ ಮಧ್ಯಾಹ್ನ ನಂದೇ ಅಡುಗೆ ಮಾಡಬೇಕಾಗಿತ್ತು. ಆ್ಯಂಡ್ ಸ್ವಲ್ಪ ಆಫೀಸ್ ಕೆಲಸ ಇತ್ತು. ಸಂಡೇ ಆದರೂ ನಮ್ಮ ಕೆಲಸ ತಪ್ಪಿದ್ದಲ್ಲ, ಸ್ವಲ್ಪ AWS ಸೆಟಪ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಸೆಟಪ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಮೀರ್ ಅವ್ರದ್ದು ವ್ಲಾಗ್ ನೋಡ್ಕೊತ ಕೂತ್ಕೊಂಡೆ. ಅವ್ರದ್ದು ವ್ಲಾಗ್ ನೋಡಲಿಲ್ಲ ಅಂತಂದರೆ ನನ್ನ ಡೇನೇ ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ಅದಾದಮೇಲೆ ನಾನು ಇವತ್ತು ಅಡುಗೆಗೆ ಚಪಾತಿ ಪಲ್ಯ ಮಾಡಿದ್ದೆ ಆ್ಯಂಡ್ ಪಾಸ್ತಾ ತಂದಿದ್ವಿ, ಅದು ಇತ್ತು. ಸೊ ಅದಕ್ಕೋಸ್ಕರ ಅನ್ನ ಸಾಂಬಾರು ಇತ್ತು. ಆ್ಯಂಡ್ ಈ OTT ಎಲ್ಲ ಬಂದಮೇಲೆ ನಾವು ಟಿ ವಿಲಿ ನೋಡೋದೇ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಟಿ ವಿಲಿ ಚಾರ್ಲಿ ಮೂವಿ ಹಾಕಿದ್ರು, ಜೊತೆ ಕೂತ್ಕೊಂಡು ಊಟ ಮಾಡ್ಕೊತ ಟಿ ವಿ ನೋಡ್ತಾ ಇದ್ವಿ. ಅದಾದಮೇಲೆ ನಾನು ಸಂತು ಚಾವಂಗ ಆಟ ಆಡ್ತಾ ಇದ್ವಿ. ಆ್ಯಂಡ್ ಆಟದಲ್ಲಿ ನಾನೇ ಗೆದ್ದಿದ್ದು. ಸಂತನ ಸೋಲಿಸ್ಬಿಟ್ಟೆ ನಾನು ಆಟದಲ್ಲಿ. ಏ ಮನೆಯಲ್ಲಿ ಹಣ್ಣುಗಳೆಲ್ಲ ತೊಗೊಂಬಂದಿದ್ರು. ಸೊ ಪಪ್ಪಾಯ ಹಣ್ಣು, ಬನಸ್ಪತ್ರೆ ಹಣ್ಣು ನಾನು ಸಂತುಗೆ ಕಟ್ ಮಾಡಿಕೊಟ್ಟು ಅವನಿಗೆ ತಿನ್ನಾಗಂತ ಕೊಟ್ಬಿಟ್ಟೆ. ಅದಾದಮೇಲೆ ನಾವು ಸಂಜೆ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಊಟಕ್ಕೆ ಚಿತ್ರಾನ್ನ ಮಾಡಿದ್ವಿ. ತಿಂದುಬಿಟ್ಟು ಭಾಳ ದಿವಸ ಆಯಿತು ಎಲ್ಲೂ ಹೊರಗಡೆ ಹೋಗಿಲ್ಲ, ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಮೊಬೈಲಲ್ಲೆಲ್ಲ ನೋಡಾದ್ಮೇಲೆ ರಿವ್ಯೂ ನೋಡಿದ್ವಿ, ಚೆನ್ನಾಗಿತ್ತು ಅಂತೆಲ್ಲ ಹೇಳಿದರು, ಕಾಮಿಡಿ ಇರುತ್ತೆ ಅಂತ. ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ಸ್ವಲ್ಪ ಫನ್ ಇರಲಿ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಫೀಲ್ ಗುಡ್ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಮೂವಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಮೂವಿ ರಿವ್ಯೂ ಹೇಳಬೇಕು ಅಂತಂದರೆ ಎಲ್ರದ್ದು ಕಾಮಿಡಿ ಮಸ್ತ್ ಇದೆ. ನಾವು ಅವ್ರದ್ದೆಲ್ಲ ಯೂಟ್ಯೂಬ್ ಶಾರ್ಟ್ ಮೂವಿ ನೋಡ್ತಾ ಇದ್ವಿ ಇಷ್ಟು ದಿನ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತಂದೆ ಮಗನ ಮೆಸೇಜ್ ಕೂಡ ಹಂಗೆ ಇದೆ. ಆ್ಯಂಡ್ ಲವ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಾವು ವಾಪಸ್ ಆಟೋದಲ್ಲಿ ಹೋಗೋಣ, ಮೂವಿ ಮುಗಿಸ್ಕೊಂಡು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗೋಕೆ ಹೋದ್ವಿ. ನಮ್ಮ ಊರಲ್ಲಿ ಓಲಾ ಊಬರ್ ಏನೂ ಇಲ್ಲದೆ ಇರೋದ್ರಿಂದ ನೈಟ್ ಆದ ಕೂಡಲೇ ಸುಮ್ಮನೆ ಜಾಸ್ತಿ ರೇಟ್ ಹೇಳ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗಿತ್ತು. ಅದಾದಮೇಲೆ ನಾವು ಆಟೋಲ್ಲಿ ಹೋಗ್ತಾ ಇದ್ವಿ. ನೋಡಿ, ಇದೇ ನಮ್ಮ PUC ಕಾಲೇಜು. ಕತ್ಲಾಗಿದೆ, ಸರಿಯಾಗಿ ಕಾಣ್ತಾ ಇಲ್ಲ, ಬಟ್ ಸ್ಟಿಲ್ ನೋಡಿ. ಆ್ಯಂಡ್ ಅದಾದಮೇಲೆ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಂಗೆ ಆಲ್ರೆಡಿ ಮತ್ತೆ ಹೊಟ್ಟೆ ಹಸಿತಾ ಇತ್ತು. ಸೊ ಅದಕ್ಕೋಸ್ಕರ ಹಾಲು ಮತ್ತು ಬಿಸ್ಕೆಟ್ಟು ತಿಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್ ಡೇ 27. ಬಾಯ್.